ಕಾಂಗ್ರೆಸ್ನ ಶಾಸಕರು ಮಂತ್ರಿಗಳಾಗಲಿಕ್ಕೆ ಈಗ ಒಂದು ಕಡೆ ಹಾತೊರಿತಾ ಇದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಕಷ್ಟು ಕಸರತ್ತು ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಡಿ.ಕೆ. ಶಿವಕುಮಾರ್ ಭೇಟಿಯಾದರು. ಸದಾಶಿವನಗರದ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಮಾತುಕತೆ ಕೂಡ ಆಡಿದ್ದಾರೆ. ಖರ್ಗೆ ದೆಹಲಿಗೆ ತೆರಳೋದಕ್ಕೂ ಮುನ್ನ ಡಿ.ಕೆ.ಶಿ ದಿಢೀರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದರು. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆಗೆ ಮಾಹಿತಿ ಕೂಡ ರವಾನೆ ಮಾಡಿದ್ದಾರೆ. ಅದರಲ್ಲೂ ಭಾಳ ಮುಖ್ಯವಾಗಿ ಮೊನ್ನೆ ನಡೀತಲ್ಲ ದಾವಣಗೆರೆ ದಂಗಲ್, ಅದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ದೆಹಲಿ ಪ್ರವಾಸದ ಬಗ್ಗೆ ಬಿಸಿ ಬಿಸಿ ಚರ್ಚೆ ಒಂದು ಕಡೆ ಈಗ ಮಾಡಿದ್ದಾರೆ. ಒಂದು ಕಡೆ CM ಆಗಲಿಕ್ಕೆ ತುದಿಗಾಲಲ್ಲಿದ್ದಾರೆ. ಹೈಕಮಾಂಡ್ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟರೆ ಸಾಕು ಅಂತ ಡಿ.ಕೆ. ಶಿವಕುಮಾರ್ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದಾದ ಮೇಲೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು CM ಗಾದಿ ಸಂಬಂಧ ಒತ್ತಡ ಕೂಡ ಹಾಕಿದ್ದಾರೆ DCM ಡಿ.ಕೆ. ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಖರ್ಗೆ ದೆಹಲಿಗೆ ತೆರಳುವ ಮುನ್ನ ಖರ್ಗೆಗೆ DCM ಡಿ.ಕೆ. ಶಿವಕುಮಾರ್ ಒತ್ತಡ ಹಾಕಿದ್ದಾರೆ. ಇದೇನು ಮೊದಲೇನು ಒತ್ತಡ ಹಾಕ್ತಾ ಇರೋದಲ್ಲ. ಅನೇಕ ಸಂದರ್ಭದಲ್ಲಿ ಇದೇ ಬೆಂಗಳೂರಿನ ಸದಾಶಿವನಗರದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿ.ಕೆ. ಶಿವಕುಮಾರ್ ಭೇಟಿಯಾಗಿದ್ದಾರೆ. ಆದರೆ ಅವರು ಸೋನಿಯಾ ಗಾಂಧಿ ಕಡೆ ಬೊಟ್ಟು ಮಾಡಿ ತೋರಿಸಿದ್ರು ಈ ಹಿಂದೆನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ಶಾಸಕರು ದೆಹಲಿಗೆ ತೆರಳಿರುವ ಬೆನ್ನಲ್ಲೇ DCM ಡಿ.ಕೆ. ಶಿವಕುಮಾರ್ ಈಗ ಒತ್ತಡ ಹಾಕ್ತಾ ಇದ್ದಾರೆ. ಸಂಪುಟ ಪುನರಚನೆಗೂ ಮುನ್ನ ನಾಯಕತ್ವ ಗೊಂದಲ ಬಗೆಹರಿಸಿ ಅಂತ. ರೂಪೇಶ್ ಸಾಕಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಒಂದು ಕಡೆ ಈಗ ಶಾಸಕರು ಆಲ್ರೆಡಿ ದೆಹಲಿ ಠಿಕಾಣಿ ಹೂಡಿದ್ದಾರೆ. ಶಿಸ್ತು ಮೀರಿದ್ರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ವತಃ ಡಿ.ಕೆ. ಶಿವಕುಮಾರ್ CM ಆಗಲಿಕ್ಕೆ ಕಾತುರಿತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದರು. ಈ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಸಹಜವಾಗಿ ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಇನ್ನು ಹೈಕಮಾಂಡ್ ಅಂಗಳದಲ್ಲಿ ಒಟ್ಟಾರೆ ಏನು ಚರ್ಚೆ ಆಗ್ಬೋದು ಅಂತ. ಸಚಿನ್, ಇಲ್ಲಿಗ ರಾಜ್ಯ ರಾಜಕಾರಣದಲ್ಲಿ ಚಿಪ್ರೆ ಬೆಳವಣಿಗೆಗಳಾಗ್ತಾ ಇದೆ. ಏನಂತ ಹೇಳಿದ್ರೆ ಮೊದಲೇದಾಗಿ ಸಚಿವರಾಗಬೇಕು ಅಂತೇಳಿ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗಿ ಸಮಗ್ರವಾಗಿ ಹೈಕಮಾಂಡ್ ನ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಂಪುಟ ವಿಸ್ತರಣೆ ಆದರೆ ಡಿ.ಕೆ. ಶಿವಕುಮಾರ್ ಸೋಲು ಅಂತೇಳಿ ಭಾವಿಸಬೇಕಾಗುತ್ತೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಕೂಡ ಆಕ್ಟಿವ್ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೋಗಲಿಕ್ಕಿಂತ ಮುಂಚೆನೆ ಅವರ ನಿವಾಸಕ್ಕೆ ಹೋಗಿದ್ದಾರೆ. ನಿವಾಸಕ್ಕೆ ಹೋಗಿ ಒಂದು ಸುತ್ತಿನ ಚರ್ಚೆಯನ್ನು ಮಾಡಿದ್ದಾರೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ವಾದ ಏನಂತ ಹೇಳಿದ್ರೆ, ನೀವೀಗ ಒಂದು ಕಡೆ ಇಲೆಕ್ಷನ್ ಮುಗ್ದಿಲ್ಲ, ಇನ್ನು ಕೂಡ ಬೇರೆ ಬೇರೆ ಇಲೆಕ್ಷನ್, ಉದಾಹರಣೆಯನ್ನು ಹೇಳೋದಾದ್ರೆ ಇಲ್ಲಿಗ ತಮಿಳುನಾಡು ಸೇರಿ ಹಲವಾರು ರಾಜ್ಯಗಳ ಇಲೆಕ್ಷನ್ ಬಾಕಿ ಇದೆ. ಈ ಸಂದರ್ಭದಲ್ಲಿ ದೆಹಲಿಗೆ ಹೋಗೋದು, ಅದು ಕೂಡ ಒಬ್ಬೊಬ್ಬರಲ್ಲ 32 ಜನ ಡೆಲ್ಲಿಗೆ ಹೋಗೋದು ಅಂತ ಹೇಳಿದ್ರೆ ಇದು ಹೈಕಮಾಂಡ್ ಮೇಲೆ ಒತ್ತಡ ಹಾಕದಂತೆ. ಅದೇ ರೀತಿಯಾಗಿ ಹೈಕಮಾಂಡ್ ಇಲ್ಲಿ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಸಿ ಇದೆ. ಈ ಸಂದರ್ಭದಲ್ಲಿ ಹೋಗೋ ಸರಿ ನನ್ನಂತ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿಗ ಸಂಪುಟದ ಪರ ಇರೋರು ಯಾರು ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ, ಯಾರೆಲ್ಲ ಹೈಕಮಾಂಡ್ ಮುಂದೆ ಒತ್ತಡ ಹಾಕಬೇಕು ಅವರೆಲ್ಲ ಹೋಗಿದ್ದಾರೆ. ಹೀಗಾಗಿ ನಾನು ಕೂಡ ಹೈಕಮಾಂಡ್ ಮುಂದೆ ಮಾತಾಡ್ತೀನಿ, ಸಂಪುಟ ವಿಸ್ತರಣೆ ಆಗಲಿ ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ತದ್ವಿರುದ್ಧವಾಗಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಎಲ್ಲಾದರೂ ಸಂಪುಟ ವಿಸ್ತರಣೆ ಆದರೆ CM ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಪಕ್ಕ ಆಗ್ತಾ ಹೋಗುತ್ತೆ. ಹೀಗಾಗಿ ಸಂಪುಟ ವಿಸ್ತರಣೆ ಆಗಬಾರದು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಒಂದೇ ಕಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡುವಂತ ವೇಳೆಯಲ್ಲಿ ಎರಡು ವಿಚಾರ ಚರ್ಚೆ ಮಾಡಿದ್ದಾರೆ. ಮೊದಲನೇದಾಗಿ ಸಂಪುಟ ವಿಸ್ತರಣೆ ಆಗಬಾರದು, ಯಾಕಂತ ಹೇಳಿದ್ರೆ ಸದ್ಯಕ್ಕೀಗ ಇಲೆಕ್ಷನ್ ಕೂಡ ಇನ್ನೂ ಕೂಡ ಮುಗಿದಿಲ್ಲ. ಹೀಗಾಗಿ ಇವಾಗಲೇ ಮಾಡಿದ್ರೆ ಒಂದಿಷ್ಟು ಸಮಸ್ಯೆಗಳಾಗಬಹುದು ಅಂತೇಳಿ ಒಂದು ವಿಚಾರ. ಅದೇ ರೀತಿಯಾಗಿ ಏನಾದರೂ ಸಂಪುಟ ವಿಸ್ತರಣೆ ಮಾಡೋದೇ ಹೌದಾದ್ರೆ CM ಬದಲಾವಣೆ ಇನ್ನೂ ಸೇರಿ ಮಾಡಬೇಕು. ಹೀಗಾಗಿ CM ಬದಲಾವಣೆಯನ್ನು ಮಾಡಿ ಅದಾದ ಬಳಿಕ ಸಂಪುಟ ಆಟೋಮೆಟಿಕ್ಲಿ ರಚನೆ ಆಗಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಮಾಡೋಣ ಅಂತೇಳಿ ಕೂಡ ಇಲ್ಲಿ ಹೇಳಿದ್ದಾರೆ. ನೀವು ಸಚಿವರುಗಳ ಭರವಸೆಗಳನ್ನ ಸಚಿವರುಗಳಿಗೆ ಹೇಳಿದ್ರಿ 2 ವರ್ಷ ಆದ ಬಳಿಕ ಅಧಿಕಾರ ಕೊಡ್ತೀವಿ ಅಂತೇಳಿ. ಸಚಿವರ ಭರವಸೆಗಳನ್ನ ಈಡೇರಿಸಲಿಕ್ಕೆ ಹೊರಟ್ರೆ ನನ್ನ ಭರವಸೆ ಏನಾಯ್ತು? ಡಿ.ಕೆ. ಶಿವಕುಮಾರ್ ಕೂಡ ಕ್ಲೈಮ್ ಮಾಡ್ತಾ ಇದ್ದಾರೆ, ನನಗೂ ಕೂಡ ಭರವಸೆ ಕೊಟ್ಟಿದ್ದೀರಿ, ಮುಂದಿನ ದಿನಗಳು ಇವನ್ನ ಕೈ ನಡೆಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಏನ್ ಮಾಡಬೇಕು ಅನ್ನೋ ಚರ್ಚೆಗಳಾಗ್ತಾ ಇದೆ. ಒಟ್ಟಾರಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋದ್ರಿಂದ ಒಂದಿಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ CM ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ಆಗಬೇಕು ಅಂತಿದ್ರೆ DCM ಬೇಡ ಅಂತ ಹೇಳೋದು ಕುತೂಹಲವನ್ನು ಮೂಡಿಸ್ತಾ ಇದೆ. ಸಚಿನ್, ಡೀಟೇಲ್ಸ್ಗಾಗಿ